ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆ 63ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನ ಚಿಂತನೆ ಮಾಡ್ತಾ ಈಗ 280 ವಚನಗಳ ತನಕ ಅಧ್ಯಯನ ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 281ರಿಂದ 285ನೇ ವಚನದ ತನಕ ನಾವು ಅಧ್ಯಯನ ಮಾಡುವ ಒಂದು ಪ್ರಯತ್ನವನ್ನ ಮಾಡೋಣ. ಭಕ್ತ ಸ್ಥಳ ಅಂತಂದ್ರೆ ಹಿಂದೆ ಹಲವಾರು ಸಾರಿ ಹೇಳಿರೋ ರೀತಿ ಇಲ್ಲಿ ಪೃಥ್ವಿ ತತ್ವದ ಅಂಶಗಳು ಪ್ರಧಾನವಾಗಿ ಕಂಡುಬರುತ್ತೆ. ಪೃಥ್ವಿಯಲ್ಲಿರುವ ಗುಣಗಳನ್ನ ನಾವು ಇಲ್ಲಿ ಶುದ್ಧಗೊಳಿಸಿಕೊಳ್ತಾ ಸಾಗಬೇಕು ಅನ್ನುವುದು. ಆ ನೆಲೆಯಲ್ಲಿ ಇಲ್ಲಿ ಶ್ರದ್ಧಾ ಭಕ್ತಿ ಅಳವಡಬೇಕಾಗತ್ತೆ. 6 ರೀತಿಯ ಭಕ್ತಿಗಳು. ಅದರಲ್ಲಿ ಮೊದಲನೆಯ ಭಕ್ತಿ ಶ್ರದ್ಧಾ ಭಕ್ತಿ. ಅಂದ್ರೆ ಇದು ಮನಸ್ಸಿನ ಒಂದು ಪ್ರತೀಕ. ಮನಸ್ಸು ಯಾವ ರೀತಿ ಒಂದು ಕ್ರಿಯೆಯನ್ನ ಕುರಿತು ಚಿಂತನೆ ಮಾಡುತ್ತೆ, ಅದನ್ನ ಅಳವಡಿಕೆಯಲ್ಲಿ ತೊಡಗಿಸುತ್ತೆ, ಅದು ಶ್ರದ್ಧೆ ಅಂತ ಕರೆಸ್ಕೊಳ್ತಾ ಇದೆ. ಹಾಗೆ ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಆಧ್ಯಾತ್ಮಿಕ ಇರಲಿ, ಧಾರ್ಮಿಕ ಇರಲಿ, ಲೌಕಿಕ ಇರಲಿ, ಯಾವುದೇ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಅದರಲ್ಲಿ ನಮ್ಮ ಶ್ರದ್ಧೆ ಯಾವ ರೀತಿ ಇರಬೇಕು. ಹಾಗಾಗಿ ಇಲ್ಲಿ ಭಕ್ತ ಸ್ಥಳ ಅಂತಂದ್ರೆ ನಾವು ಬಹಳ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಏನಿರೋದಿಲ್ಲ. ನಾವು ಇಲ್ಲಿ ಬಸವಣ್ಣನವರ ವಚನಗಳಲ್ಲಿ ಏನು ಹೇಳಿದ್ದಾರೆ, ಈ ತತ್ವಗಳ ಹಿಂದೆ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಳದೆ ವಚನಗಳಲ್ಲಿ ಏನು ಹೇಳಿದರೆ ಸೂಕ್ತವಲ್ಲೇ ಆ ವಚನಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನೆಲೆಯಲ್ಲಿ ಕಾರ್ಯೋನ್ಮುಖರಾದ್ರೆ ತತ್ವಗಳು ತನ್ನಿಂದ ತಾನೇ ಅಳವಡುತ್ತೆ. ಏನಪ್ಪಾ ಇದು ಭಕ್ತ ಸ್ಥಳ, ಪೃಥ್ವಿ ಸ್ಥಳ, ಪೃಥ್ವಿಯೊಳಗೆ ಪೃಥ್ವಿ, ಶ್ರದ್ಧೆಯೊಳಗೆ ಶ್ರದ್ಧೆ, ಶ್ರದ್ಧೆಯೊಳಗೆ ನಿಷ್ಠೆ, ಇವು ತಲೆ ಕೆಡಿಸ್ಕೊಳ್ಳೋದು ಗೊತ್ತಾಗೋದಿಲ್ಲ ಅಂತ ಆ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಚನಗಳು ಏನು ಹೇಳ್ತಾ ಇದ್ದಾವೆ ಆ ವಚನಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ಆಗ ತತ್ವ ತನ್ನಿಂದ ತಾನೇ ನಮಗೆ ಅಳವಡ್ತಾ ಹೋಗುತ್ತೆ. ಹಾಗಾಗಿ ತತ್ವದ ಹಿಂದೆ ನಾವು ಹೆಚ್ಚಾಗಿ ಹೋಗದೆ, ಯಾಕೆಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ಬಸವಣ್ಣವ್ರ ವಚನ ಬರುತ್ತೆ, ಈ ತತ್ವಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ, ನೀವು ಶರಣರ ಜೊತೆ ಇರಿ, ಅವ್ರು ಹೇಳದಂತೆ ನಡ್ಕೊಳ್ಳಿ ಸಾಕು ಅಂತ ಬಸವಣ್ಣವರೇ ಹೇಳ್ತಾರೆ. ಹಾಗೆ ತತ್ವ ಅರಿತು ಏನ ಮಾಡುವಿರಯ್ಯ ಅಂತ ಹಿಂದೆ ಒಂದು ವಚನ ಬಂದಿದೆ. ಹಾಗೆ ತತ್ವಗಳ ಗೊಡವೆ ಯಾರಿಗೆ ಸತ್ಯ ಶರಣರ ಜೊತೆ ಇದ್ದು ಬಿಟ್ರೆ ನಮಗೆ ತತ್ವದ ಗೊಡವೆ ಬೇಕಿಲ್ಲ ಅಂತ ಸರ್ವಜ್ಞ ಕೂಡ ಒಂದ್ ಕಡೆ ಹೇಳ್ತಾರೆ. ಹಾಗೆ ಹೇಳ್ಬೇಕಾದ್ರೆ ನಾವು ತತ್ವದ ಹಿಂದೆ ಅರ್ಥ ಆದ್ರೆ ಒಳ್ಳೇದು, ಬೇಡ ಅಂತ ಅಲ್ಲ. ಯಾರಿಗೆ ಅರ್ಥ ಆಗುತ್ತೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅರ್ಥ ಆಗ್ಲಿಲ್ಲಪ್ಪ, ಬಹಳ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ ಏನ್ ಮಾಡ್ಬೇಕು, ನಾವು ನೇರವಾಗಿ ವಚನಗಳ ವಚನಗಳ ಹತ್ರ ಹೋಗ್ಬೇಕು. ವಚನಗಳು ಈ ಬಸವಣ್ಣವ್ರು ಎಷ್ಟು ಸರಳವಾಗಿ ಹೇಳಿದರೆ ಅವುಗಳನ್ನ ಅಳವಡಿಸ್ಕೊಳ್ತಾ ಹೋಗ್ಬಿಟ್ರೆ ಸಾಕು, ತತ್ವ ತನ್ನಿಂದ ತಾನೇ ಅಳವಡುತ್ತೆ. ಇದಿಷ್ಟು ಆರಂಭಿಕವಾಗಿ ಹೇಳ್ತಾ ಈಗ 281ನೇ ವಚನ. ಒಳ್ಳಿಹ ಮೈಲಾರನ ಒಳಗೆಲ್ಲ ಸೆಣಬು, ಹೊರಗಣ ಬಣ್ಣ ಕರಲೇಸಾಯಿತ್ತಯ್ಯ, ಶ್ವಾನನ ನಿದ್ರೆ ಅಜ್ಞಾನಿಯ ತಪದಂತೆ ಆಯಿತ್ತಯ್ಯ ಎನ್ನ ಮತಿ ಕೂಡಲ ಸಂಗಮ ದೇವ. ಈ ವಚನಗಳಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯ ಯಾವ ರೀತಿ ಬದುಕನ್ನ ಸಾಗಿಸ್ತಾ ಇದ್ದಾನೆ, ಈ ರೀತಿ ಸಾಗಿಸೋದ್ರಿಂದ ಅವನಲ್ಲಿ ಶುದ್ಧತೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅನ್ನೋ ಒಂದು ವಿಚಾರವನ್ನ ತಿಳಿಸ್ತಾ, ನಾವು ಶುದ್ಧತೆಯನ್ನ ಕಾಪಾಡ್ಕೋಬೇಕಾದ್ರೆ ಅಥವಾ ಅದನ್ನ ಅಳವಡಿಸ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕಬೇಕು ಅನ್ನೋ ಬದುಕಿನ ಒಂದು ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳಿಹ ಮೈಲಾರನ ಒಳಗೆಲ್ಲ ಸೆಣಬು. ಒಳ್ಳಿಹ ಮೈಲಾರ ಅಂದ್ರೆ ಒಂದು ಮೂರ್ತಿಯನ್ನ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಮೈಲಾರದ ಮೂರ್ತಿ, ಯಾವುದೋ ಒಂದು ಗೊಂಬೆ, ಏನೋ ಒಂದು ಮಾಡಿರ್ತಾರೆ. ಇವತ್ತು ನಾವು ನೋಡ್ತೀವಲ್ಲ ರೋಡ್ ಸೈಡ್ ಅಲ್ಲೆಲ್ಲ, ಫುಟ್ಪಾತ್ ಗಳಲ್ಲೆಲ್ಲ ಇಟ್ಕೊಂಡು ಹಲವಾರು ರೀತಿಯ ಗೊಂಬೆಗಳನ್ನ ಮಾಡಿರ್ತಾರೆ. ಆ ಗೊಂಬೆಯನ್ನ ಮಾಡಿ ಅದ್ರೊಳಗಡೆ ಏನ್ ಮಾಡಿರ್ತಾರೆ ಅಂತಂದ್ರೆ ಅದನ್ನ ಬಟ್ಟೆಯಿಂದನೋ ಯಾವ್ದ್ರಿಂದನೋ ಮಾಡಿರ್ತಾರೆ, ಪ್ಲಾಸ್ಟಿಕ್ ಇಂದ, ಯಾವ್ಯಾವ್ದೋ ವಸ್ತುಗಳಿಂದ ಮಾಡಿರ್ತಾರೆ. ಮೇಲ್ಗಡೆ ಅದ್ರ ಒಳಗಡೆ ಏನ್ ಮಾಡಿರ್ತಾರೆ, ಆ ಶೇಪ್ ಬರ್ಬೇಕು ಅಂತೇಳಿ ಒಳಗಡೆ ಏನೇನೋ ಹಾಕಿ ತುಂಬಿರ್ತಾರೆ. ನಾರು, ಸ್ಪಾಂಜಿನ್ ಪೀಸು, ಹಳೆ ಬಟ್ಟೆ ಪೀಸು, ಅಥವಾ ವೇಸ್ಟ್ ಬಟ್ಟೆ ಪೀಸ್, ಗಾರ್ಮೆಂಟ್ಸ್ ಅಲ್ಲೆಲ್ಲ ಉಪಯೋಗಿಸಿ ಹಳೇ ವೇಸ್ಟ್ ಬಟ್ಟೆ ಉಳ್ಕೊಂಡಿರುತ್ತಲ್ಲ, ಚೂರ್ ಪೀಸು ಅಂಥದ್ದೆಲ್ಲ ತುಂಬಿರ್ತಾರೆ. ತುಂಬಿ ಒಂದು ಸುಂದರವಾದ ರೂಪವನ್ನ ಕೊಟ್ಟಿರ್ತಾರೆ ಹೊರಗಡೆ. ಅದು ಹೊರಗಡೆ ನೋಡೋದಕ್ಕೆ ಆ ರೀತಿ ರೂಪ ಇದೆ, ಆದ್ರೆ
ನಾಯಿ ರೂಪ ಇರ್ಬೋದು ಅದು, ಆ, ಅಥವಾ ಒಂದು ಮಗುವಿನ ರೂಪ ಇರ್ಬೋದು, ದೇವರ ರೂಪ ಇರ್ಬೋದು, ಯಾವುದೋ ಒಂದು ರೂಪವನ್ನ ಮಾಡಿರ್ತಾರೆ. ಆದ್ರೆ ಒಳಗೆ ತುಂಬಿರೋದೇನೋ ಸೆಣಬು ಅಥವಾ ಯಾವುದೋ ವೇಸ್ಟ್ ಬಟ್ಟೆಗಳು, ಕಚಡ ಪಚಡ ಏನೇನೋ ಇರುತ್ತಲ್ಲ ಅಂಥದ್ನೆಲ್ಲ ತುಂಬಿಟ್ಟಿರ್ತಾರೆ ಒಳಗೆ. ಹೊರಗೆ ಮಾತ್ರ ಸುಂದರವಾಗಿ ಕಾಣ್ತಾ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಒಳ್ಳಿಹ ಮೈಲಾರನ, ಚೆನ್ನಾಗಿ ಕಾಣುವ ಆ ಗೊಂಬೆಯ ಒಳಗೆ ಇರುವುದೆಲ್ಲ ಸೆಣಬು, ನಾರು. ಸೆಣಬು ಅಂದ್ರೆ ನಾರು, ಗೋಣಿ ಚೀಲದಕ್ಕೆ ಉಪಯೋಗಿಸ್ತೀವಲ್ಲ ನಾರು, ಅದು. ಇಲ್ಲಿ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡೋದಾದ್ರೆ ನಾವು ಹಳೆ ಬಟ್ಟೆನ ತುರ್ಕಿ ಅಥವಾ ಅದು ತುಂಬಿಟ್ಟು ಅಥವಾ ಇನ್ನೆಂತ ಸ್ಪಾಂಜು ಏನೇನೋ ವೇಸ್ಟ್ ಏನೇನೋ ಇರುತ್ತೋ ಅಂತದೆಲ್ಲ ತುಂಬಿಟ್ಟಿರ್ತಾರೆ. ಅಂತದನ್ನ ನಾವು ದಿನನಿತ್ಯ ನೋಡ್ತೀವಿ. ಹಾಗೆ ಹೊರಗಡೆ ಸುಂದರವಾಗಿದೆ, ಒಳಗಡೆ ಎಲ್ಲ ಅದು ಇದು ತುಂಬಿಕೊಂಡಿದೆ. ಹೊರಗಣ ಬಣ್ಣ ಕರಲೆ ಸಾಹಿತ್ಯ, ಹೊರಗಡೆ ಬಣ್ಣ ಬಹಳ ಸೊಗಸಾಗಿ ಕಾಣ್ತಾ ಇದೆ. ಆ ರೀತಿ ಹೇಳ್ತಾರೆ. ಶ್ವಾನನ ನಿದ್ರೆ, ಮುಂದೆ ಇನ್ನೊಂದು ಉದಾಹರಣೆ. ಶ್ವಾನನ ನಾಯಿ ನಿದ್ರೆ ಅಂತ. ನಾಯಿ ಗಾಢವಾಗಿ ನಿದ್ದೆ ಮಾಡೋದಿಲ್ವಂತೆ. ಮಲಗಿರುತ್ತೆ, ಏನೋ ಚೂರು ಸರಸರ ಅಂತಂದ್ರೆ ಸಾಕು, ಟಕ್ ಅಂತ ಎದ್ದು ಬಿಡುತ್ತೆ. ಅದ್ರ ನಿದ್ದೆ ಅಷ್ಟು ಗಾಢವಾಗಿರೋದಿಲ್ಲ. ಅಜ್ಞಾನಿಯ ತಪದಂತೆ, ಅಜ್ಞಾನಿ ತಪಸ್ಸಿಗೆ ಕೂತ್ಕೊಂಡ್ರೆ ಯಾವ ರೀತಿ ಇರುತ್ತೆ, ತಪಸ್ಸು ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಅಥವಾ ಏನನ್ನ ಕುರಿತು ತಪಸ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಅಂಥ ಅಜ್ಞಾನಿ, ಜ್ಞಾನಿ ಇದ್ರೇನು, ಜ್ಞಾನ ಇಲ್ಲದೆ ಇರುವನೇ ಅಜ್ಞಾನಿ ತಾನೆ. ಅಬ್ಸೆನ್ಸ್ ಆಫ್ ನಾಲೆಡ್ಜ್, ಅದಕ್ಕೆ ಅಜ್ಞಾನ ಅಂತ ಕರಿತೀವಿ. ಜ್ಞಾನ ಇಲ್ಲದಿರುವುದು. ಜ್ಞಾನ ಇಲ್ಲದ ಮೇಲೆ ನಾನು ಏನ್ ತಪಸ್ ಮಾಡ್ಬೇಕು, ಏನ್ ಕುರಿತು ತಪಸ್ ಮಾಡ್ಬೇಕು, ಹೆಂಗ್ ತಪಸ್ ಮಾಡ್ಬೇಕು, ಈ ಬೇಸಿಕ್ ಜ್ಞಾನನೂ ಕೂಡ ಇಲ್ಲದೆ ಇರುವಂತ ಅಜ್ಞಾನಿ ತಪಸ್ಸಿಗೆ ಕೂತ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಹೇಳ್ತಾ ಇದ್ದಾರೆ. ಆಯ್ತಯ್ಯ ಎನ್ನಮತಿ ಕೂಡಲ ಸಂಗಮ ದೇವ. ಹಿಡಿದ ಕಾರ್ಯ ಅಂದ್ರೆ ಅಂತರಂಗ ಬಹಿರಂಗ ಶುದ್ಧಿಯನ್ನ ಕುರಿತು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ಹೊರಗೆ ಬಣ್ಣ ಚೆನ್ನಾಗಿದೆ, ಒಳಗೆ ಬರೀ ನಾರು ತುಂಬಿಕೊಂಡಿದೆ. ಹಾಗೆ ನಾಯಿ ನಿದ್ರೆ ಗಾಢ ಇಲ್ಲ, ಮಾಡುವ ಕ್ರಿಯೆಗಳಲ್ಲಿ ಗಾಢತೆ ಇಲ್ಲ. ನೋಡಿ, ಮೊದಲು ಹೇಳ್ತಾ ಇರೋದು ಉದಾಹರಣೆ ಒಳಗೊಂದು ಹೊರಗೊಂದು. ಇಲ್ಲಿ ನಾಯಿ ನಿದ್ರೆಯನ್ನು ತಗೊಂಡು ಬಂದು ಏನ್ ಹೇಳ್ತಾ ಇದ್ದಾರೆ, ಮಾಡುವ ಕ್ರಿಯೆಗಳಲ್ಲಿ ಗಾಢತೆ, ಇನ್ವಾಲ್ವ್ಮೆಂಟ್ ಇರಬೇಕು, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಜ್ಞಾನಿ ತಪದಂತೆ, ಮೂರನೇ ಉದಾಹರಣೆಯಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಆ ಜ್ಞಾನದ ಒಂದು ಪರಿಪಕ್ವತೆ ಇರಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರ ಗೊತ್ತಿರಬೇಕು, ಮನನ ಆಗಿರ್ಬೇಕು. ಆಗ ಆ ಕ್ರಿಯೆಯನ್ನ ಮಾಡ್ತಾ ಹೋದ್ರೆ ಹಿಡಿದ ಕೆಲಸ ಸಕ್ಸಸ್ ಆಗುತ್ತೆ. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತೀನಿ ಅಂದ್ರೆ, ಬಸವಣ್ಣನವರ ವಚನಗಳು ಕೇವಲ ಆಧ್ಯಾತ್ಮಿಕ ಸಾಧಕರಿಗೆ ಅಷ್ಟೇ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಹಾಗಲ್ಲ, ಇವು ಎಲ್ಲರಿಗೂ ಕೂಡ ಉಪಯೋಗಕ್ಕೆ ಬರ್ತವೆ. ಯಾಕೆಂದ್ರೆ ಈ ವಚನ ನೋಡ್ರಿ, ಒಳಗೊಂದು ಹೊರಗೊಂದು, ಯಾರಿಗೆ ಇರಬೇಕು ಯಾರಿಗಿರಬಾರ್ದು, ಆಧ್ಯಾತ್ಮವಾದಿಗಳಿಗೆ ಆ ರೀತಿ ಇರಬೇಕು, ಲೌಕಿಕರಿಗೆ ಈ ರೀತಿ ಇರಬೇಕು ಅಂತ ಇದೆಯಾ? ಎಲ್ಲರಿಗೂ ಅದೇ ರೀತಿ ಇರಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಬೇಕು. ಶ್ವಾನನ ನಿದ್ರೆ, ನಾಯಿ ನಿದ್ರೆ ತರ ಇರಬಾರ್ದು. ಮಾಡುವ ಕೆಲಸಗಳನ್ನ ಗಾಢವಾಗಿ ಆಳವಾಗಿ ಅದರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಯಾವ ಕೆಲಸಗಳಿಗೆ ಇದು ಬೇಡ? ಪ್ರತಿಯೊಂದು ಲೌಕಿಕ ಕೆಲಸವೇ ಇರಲಿ ಅಥವಾ ಪಾರಮಾರ್ಥಿಕ ಒಂದು ಧ್ಯಾನ ಯಾವುದೇ ಮಾಡೋದಿರ್ಲಿ, ಅದಕ್ಕೂ ಕೂಡ ಅದು ಬೇಕು. ಹಾಗೆ ಹೇಳ್ತಾರೆ, ಅಜ್ಞಾನಿಯ ತಪದಂತೆ, ಮಾಡುವ ಕ್ರಿಯೆಗಳಲ್ಲಿ ಆಳವಾದಂತ ಜ್ಞಾನ ಇರಬೇಕು. ಅದು ಕೂಡ ಎಲ್ರಿಗೂ ಬೇಕು, ಲೌಕಿಕ ಕ್ರಿಯೆಗೂ ಬೇಕು. ಹೀಗೆ ಈ ವಚನಗಳು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತವೆ. ಆ ಮಾರ್ಗದರ್ಶನವೇ ಲಿಂಗ ಅಂತ ಅಲ್ಲ, ಸಾರಿ, ಆ ನಡೆಯೇ ಲಿಂಗ. ನಾವು ಯಾವ ಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ, ಆ ಕ್ರಿಯೆಯ ಅರಿಯುವಿಕೆ ಗುರು ಆಗುತ್ತೆ. ಆ ಗುರು ಹೇಳಿದಂತೆ ಅಂದ್ರೆ ಆ ಅರಿವಿನ ಪ್ರಕಾರ ಮಾಡ್ತಾ ಹೋಗ್ತೀವಲ್ಲ, ಅದು ಲಿಂಗ ಅಂತ ಅನ್ನಿಸ್ಕೊಳ್ತಾ ಇದೆ. ಲಿಂಗ ಅಂದ್ರೆ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದ್ರೆ ಇಷ್ಟಲಿಂಗ ಅಂತ ಅಂದ್ಕೊಳ್ತೀವಿ. ಹಾಗಲ್ಲ ಅದು. ಇದು ಗುರು, ಲಿಂಗ, ಜಂಗಮ ಅಂತ ಇದ್ದಾವಲ್ಲ, ಇವೆಲ್ಲ ಕಂಟಿನ್ಯೂಟಿ ಬರುತ್ತೆ. ಗುರು ಅಂದ್ರೆ ಅರಿಯುವುದು. ಆ ಅರಿಯುವಿಕೆ ಮುಗಿದ ಮೇಲೆ ಅರಿತಂತೆ ನಡೆಯುವುದು ಲಿಂಗ. ನಡೆಯುವಿಕೆ ಲಿಂಗ ಅಂದ್ರೆ ಆಚಾರ. ಆ ಆಚಾರದಿಂದ ಬಂದಂತ ಏನು ಫಲ ಇರುತ್ತಲ್ಲ, ಅದು ಜಂಗಮ. ಅನುಭವ ಅವು ಬರುತ್ತಲ್ಲ, ಅದು ಜಂಗಮ. ಗುರು, ಲಿಂಗ, ಜಂಗಮ ಇವು ಒಂದಕ್ಕೊಂದಕ್ಕೂ ಪೂರಕವಾಗಿ ಇರ್ತಕ್ಕಂಥ ವಿಚಾರಗಳು. ಈ ರೀತಿಯಾಗಿ ನಾವು ವಚನಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಇದು ಯಾರಿಗ್ ಬೇಡ ಅಂದ್ರೆ ಎಲ್ಲರಿಗೂ ಬೇಕು, ಲೌಕಿಕರೇ ಇರಲಿ ಪಾರಮಾರ್ಥಿಕರೇ ಇರಲಿ. ಮುಂದಿನ ವಚನ 282. ಲೋಕೋಪಚಾರಕ್ಕೆ ಮಜ್ಜನಕ್ಕಿರವೆನಯ್ಯ, ಮನದ ತಾಮಸ ಬಿಡದು, ಮನದ ಕಪಟ ಬಿಡದು, ಶಿವಶರಣೆಂಬುದು ಅಳವಡದಯ್ಯ, ಎನ್ನ ಮನದಲ್ಲಿ ಎರಡುಳ್ಳನ್ನಕ್ಕ ಕೂಡಲ ಸಂಗಮ ದೇವನೆಂದು ಒಲಿವ. ನೋಡಿ, ಇಲ್ಲಿ ಹೇಳ್ತಾರೆ, ಲೋಕೋಪಚಾರಕ್ಕೆ ಮಜ್ಜನ ಕೆರೆವೆನಯ್ಯ ಅಂದ್ರೆ, ಮಜ್ಜನ ಕೆರೆಯೋದು ಅಂತಂದ್ರೆ ಒಬ್ಬ ವ್ಯಕ್ತಿ, ಸರಳವಾದ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಒಬ್ಬ ವ್ಯಕ್ತಿ ಲಿಂಗ ಪೂಜೆಗೆ ಕೂತ್ಕೊಂಡಿದ್ದಾನೆ. ಲೋಕದ ಉಪಚಾರಕ್ಕೆ ಅಂದ್ರೆ
ಎಲ್ರು ಮಾಡ್ತಾರಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ ಅಂತ ಲಿಂಗದ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಮಜ್ಜನ ಅಕ್ಕಿ ಎರೆಯೋದು ಅಂದ್ರೆ ಅದು ಲಿಂಗದ ಮೇಲೆ ನೀರ್ ಹಾಕಿ ತೊಳೆದು ಅದನ್ನ ಒರೆಸಿ ಪೂಜೆ ಮಾಡ್ತಾರೆ. ಅದು ಲೋಕೋಪಚಾರಕ್ಕೆ, ಲೋಕದ ಒಂದು ಆಚಾರದಂತೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮನದ ತಾಮಸ ಬಿಡೋದು, ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು, ಮನಸ್ಸಿನಲ್ಲಿರುವಂತ ಅಜ್ಞಾನ, ತಮಸ್ಸು, ಆ ತಮಸ್ಸು ಹೊರಟೋಗ್ಬೇಕಾಗಿತ್ತು, ಅಜ್ಞಾನ ಹೊರಟೋಗ್ಬೇಕಾಗಿತ್ತು. ಆ ಅಜ್ಞಾನದಿಂದ ಕೂಡಿದ ನಡೆನುಡಿಗಳು ನಮ್ಮಿಂದ ಹೊರಟೋಗ್ಬೇಕಾಗಿತ್ತು. ಆದ್ರೆ ಆ ನಡೆನುಡಿಗಳು, ಅಜ್ಞಾನದಿಂದ ಕೂಡಿದ ನಡೆನುಡಿಗಳು ನಮ್ಮಿಂದ ಹೋಗಿಲ್ಲ. ಸುಮ್ನೆ ಲಿಂಗಕ್ಕೆ ಮಜ್ಜನ ಎರಿತಾ ಇದ್ದೀನಿ. ಮನದ ಕಪಟ ಬಿಡೋದು, ಮಜ್ಜನ ಕೆರಿಬೇಕು ಅಂದ್ರೆ ಕಪಟ ಕೂಡ ಹೋಗಿರ್ಬೇಕು. ಲಿಂಗ ಪೂಜೆ ಮಾಡ್ತೀನಿ ಅಂದ್ರೆ ಮನಸ್ಸಿನ ಕಪಟಗಳು ಹೋಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಶಿವಶರಣೆಂಬುದು ಅಳವಡದಯ್ಯ, ಅಂದ್ರೆ ಶರಣಾಗತಿ ಭಾವ ಅಳವಡದು. ನಮಗೆ ಅಜ್ಞಾನ, ಅಹಂಕಾರ ತುಂಬಿಕೊಂಡಿದೆ ನೋಡಿ. ಇಷ್ಟೆಲ್ಲ ಗುಣಗಳು, ಅವಗುಣಗಳು ನಮ್ಮಲ್ಲಿ ತುಂಬಿಕೊಂಡಿದ್ದಾವೆ. ಎನ್ನ ಮನದಲ್ಲಿ ಎರಡು ಉಳ್ಳನ್ನಕ್ಕ, ನೋಡಿ ಎರಡು ಉಳ್ಳನ್ನಕ್ಕ ಅಂತಂದ್ರೆ ಏನು, ನಾನು ಮತ್ತೆ ದೇವರು ಅನ್ನುವ ಒಂದು ಭಿನ್ನ ಭಾವ, ಅದು ಬೇರೆ ಇದೆ, ನಾನ್ ಬೇರೆ ಅನ್ನೋ ಒಂದು. ನಾನು ಯಾವಾಗ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಮಾಡಿಸಿಕೊಳ್ಳುವ ವಸ್ತು ನಾನು ಮಾಡುವನು ಅಂತ ಅಂದಾಗ ಅಲ್ಲಿ ಎರಡಿದೆ ಅಂತಾಯ್ತು. ಅದು ನನ್ನ ಒಳಗೆ ಇದೆ, ನನ್ನ ಸ್ವರೂಪವೇ ಆಗಿದೆ ಅನ್ನುವಾಗ ಅದು ಅಭಿನ್ನ ಭಾವದಲ್ಲಿರುತ್ತೆ. ಇಲ್ಲಿ ಭಿನ್ನ ಭಾವದಲ್ಲಿದೆ. ಈ ರೀತಿ ಭಿನ್ನ ಭಾವದಲ್ಲಿ ಇಟ್ಕೊಂಡು ಎಷ್ಟು ಕಾಲ ನೀರಿನ ಮೇಲೆ ಸರಿ ಲಿಂಗದ ಮೇಲೆ ನೀರ್ ಹಾಕಿ ಹಾಕಿ ತೊಳಿತಾ ಇದ್ರೆ, ಸಾಯೋ ತನಕ ತೊಳಿತಾ ಇದ್ರೆ ಏನ್ ಪ್ರಯೋಜನ ಬಂತು? ಈಗ ಏನೋ ಮೂಲಭೂತ ಜ್ಞಾನಗಳೇ ಇಲ್ಲ, ಅರಿವೇ ಇಲ್ಲದಿದ್ದ ಮೇಲೆ, ಆಚಾರವೇ ಇಲ್ಲದಿದ್ದ ಮೇಲೆ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡುವ ಕ್ರಿಯೆಗಳಲ್ಲಿ ಲೌಕಿಕ ಇರಲಿ, ಪಾರಮಾರ್ಥ ಇರಲಿ, ಈ ರೀತಿಯಾಗಿ ಮಾಡಬೇಕು. ಆಳವಾದ ಜ್ಞಾನವನ್ನ ಇಟ್ಟುಕೊಂಡು ಚಾಚು ತಪ್ಪದೆ ಆ ನಿಷ್ಠೆಯನ್ನ, ಶ್ರದ್ಧೆಯನ್ನ ಅಳವಡಿಸಿಕೊಂಡು ಕ್ರಿಯೆಗಳನ್ನ ಮಾಡಬೇಕು ಅನ್ನುವುದು ಈ ವಚನದಲ್ಲಿ ಸ್ಪಷ್ಟವಾಗ್ತಾ ಇದೆ. ಆಗ ಮಾಡುವ ಲಿಂಗ ಪೂಜೆ ಫಲಿಸ್ತಾ ಇದೆ, ಅಥವಾ ಹಾಗೆ ಮಾಡುವ ಕ್ರಿಯೆಗಳೇ ಲಿಂಗ ಪೂಜೆ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಮಾಡುವ ಕ್ರಿಯೆಗಳೇ ಲಿಂಗ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಲಿಂಗ ಪೂಜೆಯನ್ನ ಮಾಡ್ತಾನೆ ಇರ್ಬೇಕಾಗುತ್ತೆ. ಹೀಗೆ ಇದು ಗುರು ಬಸವಣ್ಣನವರು ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗುವ ರೀತಿ. ಮುಂದಿನ ವಚನ ಈ ರೀತಿ ಇದೆ, 283. ಮಜ್ಜನ ಕೆರೆವೆನಲ್ಲದೆ ನಾನು ಸಜ್ಜನವೆನ್ನಲಿಲ್ಲಯ್ಯ. ಮಜ್ಜನ ಎರೆವೆನಲ್ಲದೆ ನಾನು ಸಜ್ಜನ ಎನ್ನಲಿಲ್ಲಯ್ಯ. ಎನ್ನಲ್ಲೇನರಸುವೆ ನಂಬಿಯೂ ನಂಬದ ಡಂಬಕ ನಾನಯ್ಯ. ಹಾವ ತೋರಿ ಹವಿಯ ಬೇಡುವಂತೆ ಕೂಡಲ ಸಂಗಮ ದೇವ. ಈ ವಚನದಲ್ಲೂ ಕೂಡ ಮಜ್ಜನದ ವಿಚಾರವನ್ನ ತಗೊಳ್ತಾರೆ. ಬರೀ ಮಜ್ಜನಕ್ಕೆ ಎರಿತೀನಿ ನಾನು ಅಂದ್ರೆ ಲಿಂಗ ಪೂಜೆಯನ್ನ ಮಾಡ್ಕೊಳ್ತೀನಿ, ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತೀನಿ, ಆದ್ರೆ ನನ್ನಲ್ಲಿ ಏನ್ ಇರ್ಬೇಕಾಗಿತ್ತು ಏನಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸಜ್ಜನವು ಎನ್ನಲ್ಲಿ ಇಲ್ಲಯ್ಯ, ನನ್ನಲ್ಲಿ ಸಜ್ಜನಿಕೆ ಇಲ್ಲ, ಒಳ್ಳೆಯ ನಡವಳಿಕೆ ಇಲ್ಲ, ಒಳ್ಳೆಯ ನುಡಿಗಳಿಲ್ಲ, ಅದು ಸಜ್ಜನಿಕೆ. ಒಳ್ಳೆಯ ವ್ಯವಹಾರಗಳನ್ನ ಇಟ್ಕೊಂಡಿಲ್ಲ ಜನರ ಜೊತೆ, ಸಮಾಜದ ಜೊತೆ, ಅದನ್ನ ಹೇಳ್ತಾ ಇದ್ದಾರೆ. ಸಜ್ಜನವು ಎನ್ನಲ್ಲಿ ಇಲ್ಲಯ್ಯ. ಎನ್ನಲ್ಲಿ ಏನನ್ನ ರಸವೇ, ನನ್ನಲ್ಲಿ ಏನಿದೆ ಹುಡುಕ್ಲಿಕ್ಕೆ ಒಳ್ಳೆಯ ಗುಣಗಳು ಅಂತ ಕೇಳ್ತಾ ಇದ್ದಾರೆ. ನಂಬಿಯೂ ನಂಬದ ಡಂಬಕ ನಾನಯ್ಯ. ಮಜ್ಜನಕ್ಕೆ ಎರಿತಾ ಇದ್ದೀನಿ. ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ, ಮನದಲ್ಲಿ ಎರಡುಳ್ಳನ್ನಕ್ಕ, ಅಂದ್ರೆ ನೀನ್ ಬೇರೆ ನಾನು ಬೇರೆ ಅಂತ ಇಷ್ಟಲಿಂಗಪ್ಪನ್ನ ಅಲ್ಲಿ ಕರಸ್ಥಲದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದೆ. ನನಗೆ ಒಳ್ಳೇದಾಗ್ಲಿ ಅಂತ ಉದ್ಗಡ್ಡೆ ಬೆಳಗಿದ್ದೆ. ಈ ಭಾವದಲ್ಲಿ ಬೆಳಗಿದ್ರೆ ಎಂದಿಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಂಬಿಯೂ ನಂಬದ ಡಂಬಕ ಅಂದ್ರೆ ಅದು ನಾನು ಒಂದೇ, ನನ್ನ ಒಳಗಿರುವ ಚೈತನ್ಯ ಅದೇ ಅಂತ ಒಂದು ಸ್ಪಷ್ಟವಾದ ನಂಬಿಕೆ ಇಲ್ಲ. ಇದು ಈ ಚೈತನ್ಯ ಏನಿದೆ, ಅಖಂಡ ಚೈತನ್ಯ ನನ್ನ ಒಳಗಿದೆ ಎನ್ನುವ ನಂಬಿಕೆ ಸ್ಪಷ್ಟವಾಗಿ ಇಲ್ಲ. ಇಲ್ಲೂ ನಂಬೋದು, ಇನ್ನೊಂದ್ ಕಡೆಗೂ ಹೋಗೋದು. ಈ ರೀತಿಯಾಗಿದ್ದಾಗ ನಂಬಿಯೂ ನಂಬದ ಡಂಬಕ ಅಂದ್ರೆ ವ್ಯವಹಾರಿ ಅಥವಾ ಅಜ್ಞಾನಿ ಅಥವಾ ತೋರಿಕೆಗೋಸ್ಕರ ಮಾಡುವನು ಅನ್ನುವ ಅರ್ಥ ಬರುತ್ತೆ. ನಮ್ಮ ಜೀವನ ಹೆಂಗಾಗಿದೆ ಅಂತ ಹೇಳ್ತಾರೆ ಅಂದ್ರೆ, ಹಾವ ತೋರಿ ಹವಿಯ ಬೇಡುವಂತೆ. ಹಾವನ್ನ ತೋರ್ಸೋದು, ಹಾವಾಡಿಗರು ಬರ್ತಾರಲ್ಲ, ಹಾವನ್ನ ತೋರಿಸ್ಬಿಟ್ಟು ಹಾವು ತೋರಿಸ್ಬಿಟ್ಟು ಏನೋ ಅವ್ರಿಗೆ ಬೇಕಾಗಿರೋ ಉಪಜೀವನಕ್ಕೆ, ಅವ್ರ ಊಟಕ್ಕೆ ಬೇಕಲ್ಲ, ಆ ದುಡ್ಡು ಇಸ್ಕೊಳ್ಳೋದು ಅಥವಾ ಏನೋ ಧಾನ್ಯಗಳನ್ನ ಇಸ್ಕೊಳ್ಳೋದು ಹಿಂದೆ ಎಲ್ಲ ಮಾಡ್ತಾ ಇದ್ರು. ಆ ರೀತಿಯಾಗಿ ಸಂತೆಗಳಲ್ಲೆಲ್ಲ ಮಾಡ್ತಾರಲ್ಲ, ಅದನ್ನ ಉದಾಹರಣೆಯನ್ನ ಕೊಟ್ಟು ಹೇಳ್ತಾರೆ. ಹಾವ ತೋರಿ ಹವಿಯ ಬೇಡುವಂತೆ. ಹವಿ ಅಂದ್ರೆ ಹಾಲು, ಅಥವಾ ಈ ತನ್ನ ಹೊಟ್ಟೆಪಾಡಿಗೋಸ್ಕರ ಏನ್ ಬೇಕೋ ಅದನ್ನ ಪಡೆಯುವಂತೆ ಕೂಡಲ ಸಂಗಮ ದೇವ. ಈ ರೀತಿ ಮಾಡಿದ್ರೆ ಭಕ್ತಿ ಎಂದಿಗೆ ಫಲ ಕೊಡುತ್ತೆ ಅದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಮಾಡುವ ಭಕ್ತಿ ಜ್ಞಾನಪೂರ್ವಕವಾಗಿರಬೇಕು, ನಿತ್ಯಾನಿತ್ಯ ವಿವೇಕದಿಂದ ಕೂಡಿರಬೇಕು, ಶ್ರದ್ಧೆಯಿಂದ ಕೂಡಿರಬೇಕು.
ಇದ್ಯಾವುದು ಇಲ್ಲ ಅಂದ್ರೆ ನೀನು ಮಾಡುವ ಪೂಜೆ, ಅನವರತ ಮಾಡುವ ಪೂಜೆ, ಅದು ಯಾವುದಕ್ಕೂ ಬರೋದಿಲ್ಲ, ವೇಸ್ಟ್ ಅನ್ನುವಂಥ ವಿಚಾರವನ್ನು ಗುರುಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಮಾಡುವ ಕ್ರಿಯೆಗಳೇ ಪೂಜೆಯಾಗುತ್ತವೆ ಯಾವಾಗ ಅಂದ್ರೆ ಶ್ರದ್ಧೆಯಿಂದ ಮಾಡಿದಾಗ. ಮುಂದಿನ ವಚನ ಹೇಳ್ತಾರೆ 284. ಕೆಲಕ್ಕೆ ಶುದ್ಧನಾದೆನಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗನೇ ಕಯ್ಯ, ಕೈ ಮುಟ್ಟಿ ಪೂಜಿಸೋಡೆ ಎನ್ನ ಕೈ ಶುದ್ಧವಲ್ಲಯ್ಯ, ಮನ ಮುಟ್ಟಿ ಪೂಜಿಸೋಡೆ ಎನ್ನ ಮನ ಶುದ್ಧವಲ್ಲವಯ್ಯ, ಭಾವ ಶುದ್ಧವಾದಡೆ ಕೂಡಲ ಸಂಗಯ್ಯನು ಇತ್ತ ಬಾ ಎಂದು ಎತ್ತಿಕೊಳ್ಳನೇ ಕಯ್ಯ. ನೋಡ್ರಿ ಎಷ್ಟು ಜನ ಹೇಳ್ತಾರೆ, ಕೆಲಕ್ಕೆ ಶುದ್ಧನಾದನಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗೆ ಕಯ್ಯ. ಕೆಲಕ್ಕೆ ಅಂತಂದ್ರೆ ಹೊರಗಡೆ ಕಾಣೋದಕ್ಕೆ ಶುದ್ಧ, ಹೊರಗಡೆ ಕಾಣೋದಕ್ಕೆ ಶುದ್ಧನಾಗದು. ಮನಕ್ಕೆ ಶುದ್ಧನಾಗೇನೆ ಕಯ್ಯ, ನನ್ನ ಮನಸ್ಸು ಯಾಕೆ ಶುದ್ಧ ಆಗ್ತದೆ? ಹಿಂದಿನ ವಚನದಲ್ಲಿ ಹೇಳಿರಲ್ಲ, ಮೈಲಾರನ ಒಳಗೆಲ್ಲ ಸೆಣಬು ಹೊರಗೆಲ್ಲ ನುಣುಪು ಅಂತ. ಹಂಗೆ ಹೊರಗಡೆ ನುಣುಪಾಗಿ ಕಾಣ್ತಾ ಇದ್ದೀವಿ, ಒಳಗಡೆ ಸೆಣಬು ತುಂಬಿಕೊಂಡಿದೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಮನ ಶುದ್ಧ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗ್ತಾ ಇಲ್ಲ? ಹಾಗಾಗದೆ ಕೈ ಮುಟ್ಟಿ ಪೂಜಿಸುವಡೆ, ಕೈಯಿಂದ ಅದನ್ನ ಮುಟ್ಟಿ ಪೂಜಿಸುವಡೆ ಲಿಂಗವನ್ನ, ಕೈ ಶುದ್ಧವಲ್ಲವಯ್ಯ. ಕೈ ಯಾಕೆ ಶುದ್ಧ ಆಗಿಲ್ಲ ಅಂದ್ರೆ ಕೈ ಸೋಪಾಗಿ ತೊಳ್ಕೊಳ್ಳೋದಲ್ಲ. ಕೈ ಶುದ್ಧ ಇಲ್ಲ ಅಂತಂದ್ರೆ ಏನ್ ಅರ್ಥ ಅಂದ್ರೆ ಮಾಡುವುದು ಅನಾಚಾರದ ಕೆಲಸ. ಈ ಕೈಗಳಿಂದ ಲಂಚವನ್ನ ತೆಗೆದುಕೊಳ್ಳೋದು, ಕಳ್ಳತನ ಮಾಡುವುದು, ಮತ್ತಿನ್ನೇನೇನೋ ಮಾಡ್ತೀವಲ್ಲ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ಇವೆ ಅನಾಚಾರದ ಕೆಲಸಗಳು. ಒಟ್ಟು ಯಾವುದು ಸತ್ಯವಲ್ಲ ಆ ಅಸತ್ಯದ ಕೆಲಸಗಳನ್ನ ಮಾಡುವುದೆಲ್ಲವೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೈ ಶುದ್ಧ ಅಲ್ಲ ಅಯ್ಯ, ಮನ ಮುಟ್ಟಿ ಪೂಜಿಸೋಡೆ ಎನ್ನ ಮನ ಶುದ್ಧವಲ್ಲ. ಯಾವಾಗ್ಲಿ ಮನಸ್ಸಿನಿಂದ ಪೂಜೆ ಮಾಡೋಣ ಅಂದ್ರೆ ಆ ಮನಸ್ಸು ಶುದ್ಧ ಇಲ್ಲ. ಮನಸ್ಸು ಕೂಡ ಕೈ ಕೆಲಸ ಆ ರೀತಿ ಮಾಡ್ಬೇಕು ಅಂದ್ರೆ ಮನಸ್ಸಿನ ಪ್ರೇರಣೆಯಿಂದನೇ ತಾನೆ ಕೈ ಕೆಲಸ ಮಾಡೋದು. ಮನಸ್ಸು ಕೂಡ ಶುದ್ಧ ಇಲ್ಲ. ಹಾಗಾಗಿ ಭಾವ ಶುದ್ಧವಾದಡೆ ಕೂಡಲ ಸಂಗಯ್ಯನು, ಒಟ್ಟಿನಲ್ಲಿ ತನು ಮನ ಭಾವ ಇವು ಶುದ್ಧವಾದ್ರೆ, ಭಾವ ಶುದ್ಧ ಆದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸು ಶುದ್ಧ ಆಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ ಕ್ರಿಯೆ ಶುದ್ಧ ಆಗುತ್ತೆ. ಹಾಗಾಗಿ ಭಾವ ಶುದ್ಧವಾದಡೆ ಕೂಡಲ ಸಂಗಯ್ಯ ಇತ್ತ ಬಾ ಎಂದು ಎತ್ತಿಕೊಳ್ಳನೇ ಕಯ್ಯ. ಯಾಕೆ ಎತ್ಕೊಳ್ಳೋದಿಲ್ಲ ಯಾರು ಕೂಡಲ ಸಂಗಯ್ಯ ಅಂದ್ರೆ ಅರ್ಥ ಏನು ಅಂದ್ರೆ ಕೂಡಲ ಸಂಗಯ್ಯ ಬಂದು ಸಿರಿಯಾಳನ್ನ ಎತ್ಕೊಂಡು ಹೋದಂಗೆ ಇಲ್ಲಿ ಎತ್ಕೊಂಡು ಹೋಗ್ತಾರೆ ಅಂತ ಅಲ್ಲ ಅರ್ಥ, ಭಾವಾರ್ಥ. ಆ ಭಾವಾರ್ಥ ಏನು ಅಂದ್ರೆ ನಾವು ಮಾಡುವ ಕೆಲಸ ಸತ್ಯ ಸದಾಚಾರದಿಂದ ಕೂಡಿದ್ದಾಗ ನಮ್ಮ ಮನಸ್ಸು ಸದಾ ನಿರಾಳ ಸ್ಥಿತಿಯಲ್ಲಿ ನಿಲ್ಲುತ್ತೆ, ಯಾವುದೇ ಗೊಂದಲಗಳಿಗೆ ಒಳಗಾಗೋದಿಲ್ಲ, ಭ್ರಮ ನಿರಸನ ಆಗೋದಿಲ್ಲ, ಭ್ರಮೆಯೇ ಭ್ರಮೆ ಇರೋದಿಲ್ಲ ಅಂದ್ಮೇಲೆ ಭ್ರಮ ನಿರಸನ ಆಗೋದಕ್ಕೆ ಅವಕಾಶನೇ ಇಲ್ಲ. ಯಾವಾಗಲೂ ಶಾಂತ ಮೂರ್ತಿಯಾಗಿರ್ತಾನೆ, ಆನಂದ ಮೂರ್ತಿಯಾಗಿರ್ತಾನೆ ಅನ್ನುವ ಒಂದು ವಿಚಾರವನ್ನ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ 285. ಕುಲಮದಕ್ಕೆ ಹೋರಿ ಜಂಗಮ ಭೇದವ ಮಾಡುವೆ, ಫಲವೇನು ನಿತ್ಯ ಲಿಂಗಾರ್ಚನೆ ಪ್ರಾಯಶ್ಚಿತ್ತ, ಛಲಮದಕ್ಕೆ ಹೋರಿ ಲಿಂಗ ಭೇದವ ಮಾಡುವೆ, ಜನಜಂಗುಳಿಯ ಗೋವ ಹಲವು ಪಶುವ ನಿವಾರಿಸುವಂತೆ ತನು ಭಕ್ತನಾಯಿತು ಎನ್ನ ಮನ ಭವಿ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕುಲಮದಕ್ಕೆ ಹೋರಿ ಅಂದ್ರೆ ಕುಲಮದ ಮದಗಳು 8 ಮದಗಳು ಬರ್ತವೆ, ಅಷ್ಟಮದಗಳು ಅಂತ ಬರ್ತವೆ. ಅದ್ರಲ್ಲಿ ಮತ್ತೆ ಮದಗಳು ಈ ವಿಂಗಡಣೆ ಮಾಡ್ತಾವ್ರೆ. ಮತ್ತೆ ಅಂತರಂಗದ ಅಷ್ಟಮದ, ಬಹಿರಂಗದ ಮದಗಳು ಬೇಕಾದಷ್ಟು ಇನ್ನು 24 ಮದಗಳನ್ನ ಒಟ್ಟು ಹೇಳ್ತಾ ಹೋಗ್ತಾರೆ ಕರ್ಣಹಸಿಗೆಯಲ್ಲಿ. ಆ ವಿಚಾರ ಬಿಟ್ಟೋಣ. ಈಗ ಇಲ್ಲಿ ನಾವು ಸರಳವಾಗಿ ನೋಡ್ಬೇಕು ಅಂದ್ರೆ ಈ ಕುಲಮದ ಛಲಮದ ಅಂತೇಳೆಲ್ಲ ಬರ್ತವೆ 8 ಮದಗಳಲ್ಲಿ. ಅದ್ರಲ್ಲಿ ಕುಲಮದದ ವಿಚಾರವನ್ನ ಮೊದ್ಲಿಗೆ ಹೇಳ್ತಾರೆ. ಏನಂತ ಕುಲಮದ ಅಂತಂದ್ರೆ ನನ್ನ ಜಾತಿಯೇ ಶ್ರೇಷ್ಠ, ಈ ಕುಲವನ್ನ ಇಟ್ಕೊಂಡು ಹೋರಾಡೋದು. ಅದಕ್ಕೆ ಹೋರಿ ಅಂತಂದ್ರೆ ಅದನ್ನ ಇಟ್ಕೊಂಡು ಅದಕ್ಕೆ ಹೊಡೆದಾಡೋದು. ಜಂಗಮ ಭೇದವ ಮಾಡುವೆ ಅಂದ್ರೆ ಇವನು ಈ ಜಾತಿ ಜಂಗಮ, ಅವನು ಆ ಜಾತಿ ಜಂಗಮ ಅಂತ. ಜಂಗಮ ಅಂತಂದ್ರೆ ಏನು? ಜ್ಞಾನ ಅಥವಾ ಅನುಭವ. ಆ ಅನುಭವಕ್ಕೆ, ಆ ಜ್ಞಾನಕ್ಕೆ ಜಾತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಜ್ಯೋತಿಗೆ ಯಾವ ಜಾತಿ ಇದೆ? ಎಲ್ಲ ಎಣ್ಣೆ ಬತ್ತಿ ಸೇರ್ಕೊಂಡು ಉರಿಯೋದೆ ಜ್ಯೋತಿ, ಅದಕ್ಕೆ ಯಾವ ಜಾತಿ ಇದೆ? ಅದನ್ನ ಹೇಳ್ತಾ ಇದ್ದಾರೆ. ಕುಲ ಮದಕ್ಕೆ ಹೋರಿ ಜಂಗಮ ಭೇದವ ಮಾಡುವೆ, ಜ್ಞಾನದಲ್ಲಿ ಭೇದವನ್ನ ಮಾಡ್ತೀನಿ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಕೀಳಾಗಿದ್ರೆ ಅಂದ್ರೆ ಕೆಳ ಜಾತಿಯಿಂದ ಬಂದಿದ್ರೆ ಅವನು ಎಂತ ಜ್ಞಾನಿ ಆಗಿದ್ರು ಕೂಡ ಅವನಿಗೆ ಬೆಲೆ ಕೊಡೋದಿಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಮೇಲ್ವರ್ಗದಿಂದ ಬಂದಿದ್ರೆ ಅವನು ಅಜ್ಞಾನಿಯಾಗಿದ್ರು ಕೂಡ ಅವನಿಗೆ ಸಮಾಜ ಗೌರವಿಸುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಜಂಗಮ ಭೇದವ ಮಾಡುವೆ, ಫಲವೇನು? ಅದರಿಂದ ಆ ರೀತಿ ಜಂಗಮ ಭೇದವನ್ನ ಮಾಡಬಾರ್ದು ಕುಲಮದವನ್ನ ಇಟ್ಕೊಂಡು. ನಿತ್ಯ ಲಿಂಗಾರ್ಚನೆ ಪ್ರಾಯಶ್ಚಿತ್ತ, ಆ ರೀತಿ ಮಾಡ್ತಾ ನಿತ್ಯ ಲಿಂಗಾರ್ಚನೆ ಮಾಡ್ತಾ ಇದ್ರೂ ಕೂಡ ನೀನು ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಲಿಂಗದಲ್ಲಿ ಆ ಜಂಗಮ ಇದ್ದಾನೆ. ಆ ಜಂಗಮ ಲಿಂಗದ ಬಾಯಿ ಜಂಗಮ, ಆ ಜಂಗಮ ಅಲ್ಲಿ ನೋವಾದ್ರೆ ಲಿಂಗಕ್ಕೆ ನೋವಾಗುತ್ತೆ ಅಂತ ಹೇಳ್ತಾರೆ.
ಛಲಮದಕ್ಕೆ ಹೋರಿ ಲಿಂಗಭೇದವ ಮಾಡುವೆ ಹೇಳ್ತಾರೆ. ಮತ್ತೆ ಕುಲಭೇದ ಆಯ್ತು, ಈಗ ಛಲಭೇದ. ಛಲ ಮದ ಅಂದ್ರೆ ನಾನ್ ಹೇಳಿದ್ದೇ ಗೆಲ್ಲಬೇಕು, ನಂದೇ ಸರಿ, ಈ ರೀತಿಯಾದಂತ ಅಂದ್ರೆ ಭೃತ್ಯಾಚಾರ ಭಾವ ಇಲ್ಲ ಅಂತ. ಛಲಮದಕ್ಕೆ ಹೋರಿ ಲಿಂಗಭೇದವ ಮಾಡುವೆ. ಲಿಂಗಭೇದ, ಗಂಡು ಶ್ರೇಷ್ಠ, ಹೆಣ್ಣ ಕನಿಷ್ಠ, ಈ ರೀತಿಯಾಗಿ ಈ ಲಿಂಗಭೇದವನ್ನ ಮಾಡುವೆ. ಜನಜಂಗುಳಿಯ ಕಾವ, 2 ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದಾರೆ. ಹೀಗೆ 8 ಮದಗಳು ಬರ್ತವೆ. ಅಷ್ಟಮದಗಳು ಅಂತ ನೋಡ್ರಿ ಅವು ಸಿಗ್ತವೆ. ಜನಜಂಗುಳಿಯ ಕಾವ ಗೋವ ಹಲವು ಪಶುವ ನಿವಾರಿಸುವಂತೆ. ಅಂದ್ರೆ ಈ ಏನೋ ಗೋವು ಹಸುಗಳನ್ನ ದನಗಳನ್ನ ಕಾಯ್ಲಿಕ್ಕೆ ಗುಡ್ಡಕ್ಕೆ ಒಬ್ಬ ವ್ಯಕ್ತಿ ಹೊಡ್ಕೊಂಡು 100 ದನಗಳನ್ನ ಹೊಡ್ಕೊಂಡು ಹೋಗ್ತಾನೆ. ಊರಿನ ದನಗಳನ್ನೆಲ್ಲ ಕಾಡಿಗೆ ಮೇಯ್ಲಿಕ್ಕೆ. ಅದು ಹಿಂದಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಏನು ಕಾಣೋದಿಲ್ಲ, ಕಾಡು ಇಲ್ಲ, ಏನೂ ಇಲ್ಲ, ದನಗಳು ಇಲ್ಲ. ಹಾಗಾಗಿ ಅದು ಹಿಂದೆ ನೋಡಿದಂಥವ್ರಿಗೆ ಗೊತ್ತಿರುತ್ತೆ. ಅಂತ ಹಲವು ಪಶುವ ನಿವಾರಿಸುವಂತೆ, ಒಬ್ಬ ಗೋವಳಿಗ ಅಥವಾ ದನ ಕಾಯುವನು ಅಷ್ಟು 100 ದನಗಳನ್ನ ನಿವಾರಿಸುವಂತೆ. ಒಂದ್ ಆ ಕಡೆಗೆ ಹೋಗುತ್ತೆ, ಒಂದ್ ಈ ಕಡೆಗೆ ಹೋಗುತ್ತೆ ಅಂತ ಅದರ ಅರ್ಥ. ಒಂದು ಹಸು ಈ ಕಡೆಗೆ ಹೋಗುತ್ತೆ, ಇನ್ನೊಂದು ಎತ್ತು ಆ ಕಡೆಗೆ ಹೋಗುತ್ತೆ, ಮತ್ತೆ 100 ಹಸುಗಳು 100 ಕಡೆಗೆ ಹೋಗ್ತಿರ್ತವೆ. ಆ 100ನು ಕಾಯ್ಬೇಕು ಇವನು ಪಾಪ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ತನು ಭಕ್ತನಾಯಿತು, ಈ ದೇಹದಲ್ಲಿರುವಂತ ಈ ಇಂದ್ರಿಯಗಳು ಅವು ಭಕ್ತನಾಯ್ತು. ಎನ್ನ ಮನಭವಿ ಅಂದ್ರೆ ದೇಹ ಅಂತಂದ್ರೆ ಏನು? ತನು ಅಂತಂದ್ರೆ ಈ ದೇಹದಲ್ಲಿ 10 ಇಂದ್ರಿಯಗಳು ಕಾಣ್ತಾ ಇದ್ದಾವೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಇವು ಒಂದೊಂದ್ ಕಡೆ ಕೇಳ್ಕೊಂಡು ಹೋಗ್ತಾ ಇದ್ದಾವೆ. ಅದನ್ನ ಕಾಯ್ಬೇಕಾಗಿದೆ ಯಾರು? ಈ ಮನ ಅನ್ನುವಂತ ಗೋವಳಿಗ. ಅವನ ಕೆಲಸ ಅಂತ ಹೆಂಗಿದೆ? ಭವಿ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಬರೀ ಸುತ್ತೊಡೆಯದೇ ಆಗ್ಬಿಟ್ಟಿದೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಈ ದನದಿಂದ ಆ ದನ, ಆ ದನದಿಂದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ರೀತಿಯಾದಂತ ಎಲ್ಲ ವಿಚಾರಗಳು ಅವನಿಗೆ ಘಾಸಿಗೊಡ್ತಾ ಇದ್ದಾವೆ. ಅವನಿಗೆ ಒಂದ್ ಕಡೆ ಕೂತ್ಕೊಳಕ್ ಬಿಡ್ತಾ ಇಲ್ಲ ಅಂತ ಅದರ ಅರ್ಥ ಮನ್ಸಿಗೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ? ನಮ್ಮ ಮನಸ್ಸುವಿಗೆ ವಿಕಾರ ಮಾಡ್ತಾ ಇದೆ. ಆ ವಿಕಾರದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಮನಸ್ಸು ಒಂದ್ ಕಡೆ ನಿಲ್ತಾ ಇಲ್ಲ. ಒಂದ್ ಕಡೆ ನಿಲ್ದೇ ಇದ್ರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಅದ್ರ ಅರ್ಥ. ಅಂದ್ರೆ ನಿನಗೆ ನಿರಾಳತೆ ಅನ್ನೋದು ಎಲ್ಲಿಂದ ಸಿಗುತ್ತೆ? ಈ ರೀತಿ ಮದಗಳಿಗೆ ನೀನು ಗಂಟಾಕೊಂಡ್ರೆ, ಕುಲಮದ, ಛಲಮದ, ವಿದ್ಯಾಮದ, ತಪೋಮದ, ರೂಪಮದ, ಯೌವನ ಮದ, ಈ ರೀತಿಯಾಗಿ ಮದಗಳು ಬರ್ತವೆ. ಈ ಮದಗಳಿಗೆ ನೀನು ಅಂಟ್ಕೊಂಡು ಕೂತ್ಕೊಂಡ್ರೆ ನೀನು ಸಾಧನೆ ಎಲ್ಲಿಂದ ಸಾಧ್ಯ? ಸಾಧನೆ ಅಂತಂದ್ರೆ ಏನು ಅಂದ್ರೆ ಈ ಮದಗಳನ್ನ ಕಿತ್ತ ಆಚೆಗೆ ಹಾಕೋದು, ಅದೇ ಸಾಧನೆ. ಆದ್ರೆ ಮದಗಳಿಗೆ ಅಂಟಿಕೊಂಡು ಕೂತ್ಕೊಂಡಾಗ ನಾವು ಸಾಧನೆ ಶೂನ್ಯ ಆಗುತ್ತೆ ಅನ್ನುವ ವಿಚಾರವನ್ನು ಗುರು ಬಸವಣ್ಣನವರು ಈ ಎಲ್ಲಾ ವಚನಗಳಲ್ಲಿ, ಈ ಕೊನೆಯ ವಚನದಲ್ಲಿ ತಿಳಿಸ್ತಾರೆ. ಹಾಗೆ ಬೇರೆ ಬೇರೆ ವಚನದಲ್ಲಿ ಅಂತರಂಗ ಬಹಿರಂಗದ ಶುದ್ಧಿಯನ್ನು ಕುರಿತು ಚಿಂತನೆಯನ್ನ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಆ ರೀತಿ ನಡೆಯುವುದಕ್ಕೆ ಆಗದೇ ಇದ್ರೂ ಕೂಡ ನಡೆಯುವ ಪ್ರಯತ್ನದಲ್ಲಿ ನಾವು ತೊಡಗಿಸಿಕೊಂಡ್ರೆ ಅದು ಗ್ರೇಟ್ ಸಕ್ಸಸ್ ಅನ್ನೋದೇ ಒಂದು ವಿಚಾರ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.